ಕೆರಗೋಡು ಹನುಮ ಧ್ವಜ ತೆರವು ವಿವಾದ ಏನಿದೆ? ಬೂದಿ ಮುಚ್ಚಿದ ಕೆಂಡದಂತಿದೆ ಕೆರಗೋಡು ಗ್ರಾಮ. ಪರಿಸ್ಥಿತಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಅಲ್ಲಿ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಧ್ವಜ ಕಂಬದ ಸುತ್ತ ಬ್ಯಾರಿಕೇಡ್ ಅಳವಡಿಸಿ ಖಾಕಿ ಸರ್ಪಗಾವಲು, ಮತ್ತೊಂದು ಕಡೆ ಸಿಸಿ ಕ್ಯಾಮೆರಾವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕೆಎಸ್ಆರ್ಪಿ, ಡಿಆರ್ ತುಕಡಿ ಹೀಗೆ ಹಲವು ಜನ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಹಲವು ಫೋರ್ಸ್ಗಳು ಕೂಡ ಅಲ್ಲಿ ಬೀಡು ಬಿಟ್ಟಿವೆ. ಗಮನಿಸ್ತಾ ಇದ್ರಿ, ಇವೆಲ್ಲವೂ ಕೂಡ ನಿನ್ನೆಯ ಚಿತ್ರಣ. ಎಲ್ಲವೂ ಕೂಡ ಪರಿಸ್ಥಿತಿ ಯಾವಾಗ ಕಂಟ್ರೋಲಿಗೆ ಸಿಗ್ಲಿಲ್ವೋ, ಲಿಮಿಟ್ ಕ್ರಾಸ್ ಆಯ್ತೋ, ಪೊಲೀಸರು ತಮ್ಮ ಲಾಠಿಗೆ ಕೆಲಸ ಕೊಡಬೇಕಾದ ಪರಿಸ್ಥಿತಿ ಕೂಡ ಬಂತು. ಲಾಠಿ ಚಾರ್ಜ್ ಕೂಡ ಆಯಿತು. ಆಗ ಜನ ಚದುರಿದಂತಹ ಪರಿಸ್ಥಿತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರಗೋಡ್ನಲ್ಲಿ ನಿನ್ನೆ ಇಡೀ ದಿನ ಇಂತಹದ್ದೇ ಚಿತ್ರಣ ಇತ್ತು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಎಲ್ಲವೂ ಸರಿ ಇತ್ತು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಊರಿನವರೆಲ್ಲ ಸೇರ್ಕೊಂಡು ಹನುಮ ಧ್ವಜವನ್ನು ಹಾರಿಸಿದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಅದನ್ನ ಇಳಿಸುವಂತಹ ಪ್ರಸಂಗ ಯಾಕೆ ಬಂತು? ಯಾವಾಗ ಹಾದಿ ತಪ್ಪಿತು ಈ ಒಂದು ಘಟನೆ? ಮತ್ತು ಇವತ್ತು ಬಿಜೆಪಿ ನಾಯಕರು, JDS ನವರು, ರೆಡ್ಡಿ ಅವರೆಲ್ಲ ಬರ್ತಾ ಇದ್ದಾರಂತೆ. ಡೀಟೇಲ್ಸ್ ಏನಿದೆ? ವಿದ್ಯಾ, ರಾಮ ಮಂದಿರದ ನಿರ್ಮಾಣದ ನೆನಪಾರ್ಥವಾಗಿ ಕೆರಗೋಡಿನ ಗ್ರಾಮಸ್ಥರು ಇಲ್ಲಿ ಬೃಹತ್ ಅಂದರೆ 108 ಅಡಿಯ ಧ್ವಜಸ್ತಂಭವನ್ನು ಹಾಕಿ ಅಲ್ಲಿ ದೊಡ್ಡದಾದಂತಹ ಒಂದು ಹನುಮನ ಧ್ವಜವನ್ನು ಹಾಕಿರುವಂಥದ್ದು. ಅದು ಕೂಡ 3 ತಿಂಗಳ ಹಿಂದೆ ಕೂಡ ಏನು ಕೆರಗೋಡಿನ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ನಾವು ಇಲ್ಲಿ ಬೃಹತ್ ಒಂದು ಧ್ವಜಸ್ತಂಭವನ್ನು ಹಾಕಿ ಇಲ್ಲಿ ಹನುಮನ ಒಂದು ಧ್ವಜವನ್ನು ನಾವು ಹಾಕ್ತೀವಿ ಅನ್ನೋಟ್ಟಲ್ಲಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಆ ಮನವಿಯ ಪತ್ರವನ್ನು ಇಟ್ಕೊಂಡು ಸಾಮಾನ್ಯ ಸಭೆಯಲ್ಲಿ, ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರ ಮುನ್ನೆಲೆಗೆ ಬರುತ್ತೆ. ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ 22 ಗ್ರಾಮ ಪಂಚಾಯತ್ ಸದಸ್ಯರ ಪೈಕಿ 20 ಜನ ಗ್ರಾಮ ಪಂಚಾಯತ್ ಸದಸ್ಯರು ಒಪ್ಪಿಗೆ ಸೂಚಿಸುತ್ತಾರೆ. ಇಲ್ಲಿ ನಾವು ಏನು ಧ್ವಜವನ್ನು ಹಾಕೋಕ್ಕೆ ನಾವು ಒಪ್ಪಿಗೆ ಸೂಚಿಸಿದ್ದೀವಿ ಅನ್ನಲ್ಲಿ ಒಪ್ಪಿಗೆ ಸೂಚಿಸುತ್ತಾರೆ. ಜೊತೆಗೆ PDO ಸಹ ಎಲ್ಲ ಸದಸ್ಯರು ಒಪ್ಕೊಂಡ ಪರಿಣಾಮವಾಗಿ ಅವರು ಕೂಡ ರೆಜುಲೇಷನ್ ಕೂಡ ಹೊರಡಿಸ್ತಾರೆ. ಇಲ್ಲಿ ನೀವು ಧ್ವಜಸ್ತಂಭವನ್ನು ಹಾಕಿ ಜೊತೆಗೆ ಹನುಮನ ಒಂದು ಧ್ವಜವನ್ನು ಕೂಡ ಹಾಕೊಳ್ಳಿ ಅನ್ನೋ ನಿಟ್ಟಲ್ಲಿ ಒಂದು ಆದೇಶವನ್ನು ಹೊರಡಿಸುವಂಥದ್ದು. ಇದಾದ ಬಳಿಕವಾಗಿ ಗ್ರಾಮಸ್ಥರು ಚಂದ ಎತ್ತಿ, ಅಂದರೆ ಗ್ರಾಮಸ್ಥರ ಒಂದಷ್ಟು ಮುಖಂಡರಾಗ್ಬೋದು ಮತ್ತು ಗ್ರಾಮದ ಜನರಿಂದಾಗಿ ಚಂದ ಎತ್ತಿ ಸುಮಾರು 6 ರಿಂದ 6.5 ಲಕ್ಷ ರೂಪಾಯಿ ಚಂದ ಎತ್ತಿ ಇಲ್ಲಿ ಬೃಹತ್ ಒಂದು ಧ್ವಜಸ್ತಂಭವನ್ನು ಹಾಕಿ ಅಲ್ಲಿ ಹನುಮನ ಒಂದು ಧ್ವಜವನ್ನು ಹಾಕ್ತಾರೆ. ಇದಾದ ಬಳಿಕವಾಗಿ ಇದೊಂದು ರೀತಿಯಾಗಿ ಪೊಲಿಟಿಕಲ್ ಟಚ್ ಅನ್ನು ಪಡ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು, ಅಂದರೆ ಪ್ರಸಂಗವನ್ನು ಕೂಡ ಎದುರಾಗಿರುವಂಥದ್ದು. ಕಾಂಗ್ರೆಸ್ನ ಶಾಸಕರ ಮೇಲೆ ಇನ್ನು ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದಾಗಿ ಏನು ಶಾಸಕರು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳು ಕೂಡ ಒಂದು ಕಡೆ ಎಡವಟ್ಟು ಮಾಡ್ತಾ ಇರುವಂಥ ಪ್ರಸಂಗ ಕೂಡ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆ PDO ಅವರು ಅನುಮತಿಯನ್ನು ಕೊಡ್ತಾರೆ, ಇನ್ನೊಂದು ಕಡೆ ಜಿಲ್ಲಾಡಳಿತ ಇದು ಗ್ರಾಮ ಠಾಣೆಗೆ ಬರಲ್ಲ, ಇದು ಜಿಲ್ಲಾಧಿಕಾರಿಗಳೇ ಕೂಡ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗಿತ್ತು, PDO ಅಧಿಕಾರಿಗಳಿಗೆ ಬರಲ್ಲ ನಿಟ್ಟಲ್ಲಿ ಒಂದು ರೀತಿ ಹೇಳ್ತಾ ಇರುವಂತದ್ದು. ವಿದ್ಯಾ, ನೀನು ವಿನಯ್, ನಿನ್ನೆ ಗ್ರಾಮಸ್ಥರು ಮತ್ತು ಕೆಲ ಹಿಂದೂ ಕಾರ್ಯಕರ್ತರು ಸೇರೆ ಪರಿಸ್ಥಿತಿ ಆ ರೀತಿಯಾಗಿತ್ತು. ಬಟ್ ಇವತ್ತು ರಾಜಕೀಯ ನಾಯಕರು ಆ ಊರಿನೊಳಗೆ ಕಾಲಿಡ್ತಾ ಇದ್ದಾರೆ. ಪ್ರತಿಭಟನೆ ಬೇರೆ ಇದೆ, ರ್ಯಾಲಿ ಬೇರೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಅನ್ನೋದಾದ್ರೆ ಪೊಲೀಸರ ಕೆಲಸ ಹೇಗಿರುತ್ತೆ, ಹೇಗೆ ನಿಯೋಜನೆಗೊಳಿಸಿದ್ದಾರೆ ಪೊಲೀಸರನ್ನ, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಯಾಕಂದರೆ ನಿನ್ನೆ ಸುಮಾರು 150ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲೇ ಬೇಡಿ ಬಿಟ್ಟಿದ್ರು. ಸ್ಥಳಕ್ಕೆ IG, SP ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಕೂಡ ಅದೇ ರೀತಿಯ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಆಗ್ತಾ ಇದೆ. ನೋಡ್ತಾ ಇರುವ ದೃಶ್ಯಗಳಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಳ್ತಾ ಇದ್ದಾರೆ. ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅನ್ನೋ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇರುವಂಥದ್ದು. ಹಾಗೂ ಬೇರೆ ಬೇರೆ ಭಾಗಗಳಿಂದ ಕೂಡ ಪೊಲೀಸರನ್ನ ಕರ್ಕೊಂಡು ಬರುವಂಥ ಕೆಲಸಗಳು ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು 12 ಕಿಲೋಮೀಟರ್ನಷ್ಟು ಈ ಒಂದು ಪ್ರತಿಭಟನೆ ಸಾಗುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡುವಂತ ಸಾಧ್ಯತೆ ಇದೆ. ಅದಲ್ಲದೆ ಸುಮಾರು ಮಂಡ್ಯ ಆಗಿರ್ಬೋದು, ಸುತ್ತಮುತ್ತಲ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಒಂದು ಬೃಹತ್ ಮಟ್ಟದ ಕ್ರೌಡ್ ಅಲ್ಲಿ ಉಂಟಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಕ್ರೌಡ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚೆಚ್ಚು ಪೊಲೀಸರನ್ನ ನಿಯೋಜನೆ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಬೇರೆ ಕಡೆಯಿಂದ ಕೂಡ ಪೊಲೀಸ್ನವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಿದ್ದಾರೆ. ಸುಮಾರು 12 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಇರೋದ್ರಿಂದಾಗಿ 12 ಕಿಲೋಮೀಟರ್ ತನಕನೂ ಕೂಡ ಪೊಲೀಸ್ನವರು ಪ್ರತಿಭಟನಾಕಾರರ ಜೊತೆ ಹೋಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಕೂಡ ಭದ್ರತೆಯನ್ನ ವಹಿಸಲಾಗಿರುವಂತದ್ದು. ವಿದ್ಯಾ, ಎಸ್, ಥ್ಯಾಂಕ್ ಯು ವಿನಯ್ ಮತ್ತು ರೋಹಿತ್ ಇಬ್ಬರಿಗೂ ಕೂಡ. ಇವತ್ತು ಕೆರಗೋಡು ಗ್ರಾಮದಲ್ಲಿ ಪರಿಸ್ಥಿತಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಸೆಕ್ಷನ್ 144 ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಆ ಹಿನ್ನೆಲೆ ಬರೀ ಅಷ್ಟೇ ಅಲ್ಲ, ಇವತ್ತು ಗ್ರಾಮಸ್ಥರ ಜೊತೆಗೆ ಕೆಲ ಹಿಂದೂ ಕಾರ್ಯಕರ್ತರು ಹಾಗೆ ರಾಜಕೀಯ ನಾಯಕರು ಕೂಡ ಊರಿನ ಒಳಗೆ ಕಾಲಿಡ್ತಾ ಇರೋದ್ರಿಂದ ಪರಿಸ್ಥಿತಿ ಏನ್ ಬೇಕಾದ್ರೂ ಆಗ್ಬೋದು. ಪೊಲೀಸರು ಅದೆಲ್ಲವನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಇದೀಗ ಹರಸಾಹಸ ಪಡಲೇಬೇಕಾದಂತಹ ಪರಿಸ್ಥಿತಿ.